ಹೆಲೋ ಆಲ್, ವೆಲ್ಕಮ್ ಟು ರಿಲಿಶಿಂಗ್ ಲ್ಯಾಡಲ್. ಇವತ್ತು ನಾವು ಪೈನಾಪಲ್ ಕೇಸರಿ ಬಾತ್ ಮಾಡೋಣ ವಿತ್ ಪರ್ಫೆಕ್ಟ್ ಮೆಷರ್ಮೆಂಟ್ ಆ್ಯಂಡ್ ಟಿಪ್ಸ್. ಸೊ ಲೆಟ್ಸ್ ಸ್ಟಾರ್ಟ್. ಇಲ್ಲಿ ನಾನು 1 ಕಪ್ ಮೀಡಿಯಂ ರವೆ ತಗೊಂಡಿದ್ದೀನಿ, ಅದಕ್ಕೆ 1 ಕಪ್ ತುಪ್ಪ, ಎರಡು ಈಕ್ವಲ್ ಪ್ರಪೋರ್ಷನ್ ತಗೊಂಡಿದ್ದೀನಿ. ಮೊದಲಿಗೆ ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ರವೆನ ಬಾಡಿಸ್ಕೊಬೇಕು. ಒಂದು 3ರಿಂದ 4 ನಿಮಿಷ ಬಾಡಿಸ್ಕೊಳ್ಳೋದ್ರಿಂದ ಕೇಸರಿ ಬಾತು ಗಟ್ಟಾಗಲ್ಲ ಮತ್ತೆ ಸಾಫ್ಟ್ ಆಗಿರುತ್ತೆ. ಹುರಿದಿಟ್ಟಿರೋ ರವೆನ ಒಂದು ಕಡೆ ತೆಗೆದಿಟ್ಕೊಂಡು ಒಂದು 4 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಪೈನಾಪಲ್ ಪೀಸಸ್ನ 1 ಕಪ್ ಅಷ್ಟು ಪೈನಾಪಲ್ ಪೀಸಸ್ ತಗೊಂಡಿದ್ದೀನಿ. ಅದನ್ನ ಮೀಡಿಯಂ ಫ್ಲೇಮ್ನಲ್ಲಿ ಬಾಡಿಸ್ಕೊಬೇಕು. ಇಲ್ಲಿ ಒಂದು ಟಿಪ್ ಶೇರ್ ಮಾಡ್ತಾ ಇದ್ದೀನಿ. ಪೈನಾಪಲ್ ಅಲ್ಲಿ ಸ್ವಲ್ಪ ಹುಳಿ ಅಂಶ ಇರೋದ್ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕಿ ಬಾಡಿಸ್ಕೊಬೇಕು. ಇದರಿಂದ ಸೋರ್ನೆಸ್ ಡಾಮಿನೇಟ್ ಆಗಿ ಪೈನಾಪಲ್ ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ. ಪೈನಾಪಲ್ನ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡಿ ಆದ್ಮೇಲೆ 2 ಕಪ್ ಅಷ್ಟು ನೀರು ಹಾಕಿ ಬೇಯಕ್ಕೆ ಬಿಡಬೇಕು. ನೀರು ಕಂಪ್ಲೀಟ್ ಆಗಿ ಕುದಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಹುರ್ಕೊಂಡಿರೋ ರವೆನ ನಿಧಾನಕ್ಕೆ ಹಾಕೊಬೇಕು. ರವೆನ ನೀರಲ್ಲಿ ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಪ್ಲೇಟ್ ಕವರ್ ಮಾಡಿ ಲೋ ಫ್ಲೇಮ್ನಲ್ಲಿ ಒಂದು 30 ಸೆಕೆಂಡ್ಸ್ ಹಾಗೆ ಬಿಟ್ಟರೆ ಸಾಕು. ಜಾಸ್ತಿ ಹೊತ್ತು ಬಿಡೋದ್ರಿಂದ ಸೀದೋಗೋ ಚಾನ್ಸಸ್ ಇರುತ್ತೆ. ಈಗ ರವೆ ಪರ್ಫೆಕ್ಟ್ ಆಗಿ ಬೆಂದಿದೆ. ಇದಕ್ಕೆ ನೆನ್ಸಿಟ್ಟಿರೋ ಕೇಸರಿ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಯಾವುದೇ ಕಾರಣಕ್ಕೂ ಹಾಲು ಹಾಕ್ತಾ ಇಲ್ಲ, ಬಿಕಾಸ್ ಹಾಲು ಹಾಕೋದ್ರಿಂದ ಫ್ಲೇವರ್ ಬೇರೆನೇ ಆಗ್ಬಿಡುತ್ತೆ. ಸೊ ನಾನು ಹಾಲು ಯೂಸ್ ಮಾಡ್ತಾ ಇಲ್ಲ. ಇದಕ್ಕೆ 2 ಕಪ್ ಅಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ. ಸಕ್ಕರೆ 1:2 ರೇಷಿಯೋದಲ್ಲಿ ಇರುತ್ತೆ. 1 ಕಪ್ ರವೆಗೆ 2 ಕಪ್ ಸಕ್ಕರೆ ಹಾಕೋತಾ ಇದ್ದೀನಿ. ನಿಮಗೆ ಸ್ವೀಟ್ ಮೈಲ್ಡ್ ಆಗಿರ್ಬೇಕು ಅಂದ್ರೆ 1.5 ಕಪ್ ಅಷ್ಟು ಹಾಕೋಬಹುದು. ಈಗ ಸಕ್ಕರೆ ಕರಗಿ ಒಂದು ಕನ್ಸಿಸ್ಟೆನ್ಸಿ ಬರೋ ತನಕ ಮಿಕ್ಸ್ ಮಾಡ್ಕೊಬೇಕು. ನಂತರ ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ 3ರಿಂದ 4 ನಿಮಿಷ ಬಾಡಿಸ್ಕೊಬೇಕಾಗತ್ತೆ. ನಾನಿಲ್ಲಿ ಹೇಳಿರೋ ಮೆಷರ್ಮೆಂಟ್ಸ್ನ ಪರ್ಫೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಟೇಸ್ಟು ಸೇಮ್ ಹೋಟೆಲಲ್ಲಿ ಮದುವೆ ಮನೆಯಲ್ಲಿ ಮಾಡೋ ಹಾಗೆ ಇರುತ್ತೆ. ಒಂದು ಚೂರು ಡಿಫರ್ ಆಗಲ್ಲ. 3ರಿಂದ 4 ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿ ಒಂದು ಒಗ್ಗರಣೆ ಪ್ಯಾನ್ಗೆ ಮಿಕ್ಕಿರೋ ತುಪ್ಪ ಹಾಕಿ ಒಂದು 10ರಿಂದ 12 ಗೋಡಂಬಿ, 10ರಿಂದ 15 ದ್ರಾಕ್ಷಿ ಹಾಕಿ ಬಾಡಿಸಿ ಕೇಸರಿ ಬಾತ್ಗೆ ಮಿಕ್ಸ್ ಮಾಡಿ. ಅಟ್ ಲಾಸ್ಟ್ 1 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿದ್ರೆ ಪೈನಾಪಲ್ ಕೇಸರಿ ಬಾತ್ ರೆಡಿ. ಸೇಮ್ ಮದುವೆ ಮನೆಯಲ್ಲಿ ಹೋಟೆಲಲ್ಲಿ ತಿನ್ನೋ ಥರನೇ ಇರುತ್ತೆ. ಟ್ರೈ ಮಾಡಿ. ನಿಮ್ಮ ಸಜೆಷನ್ಸ್ ಏನೇ ಇದ್ರೂ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.